ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಕನಕಪುರ ರೋಡಲ್ಲಿ ಬರುವಂತಹ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್, ತಲಗಟ್ಪುರ ಮೆಟ್ರೋ ಸ್ಟೇಷನ್, ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಜೊತೆಗೆ ಕನಕಪುರ ರೋಡಲ್ಲಿ ಬರುವಂತಹ ಡಿಮಾರ್ಟ್ ಅಂಡ್ KSIT ಕಾಲೇಜ್ಗೆ 2 ಕಿಲೋಮೀಟರ್ ಒಳಗಡೆನೆ ಬರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ. ಕನಕಪುರ ರೋಡ್ಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇದೆ. ಅದ್ರ ಜೊತೆಗೆ ಬನ್ನರ್ಘಟ್ಟ ರೋಡ್ಗೂ ಕೂಡ ನಮಗೆ 4.5 ಕಿಲೋಮೀಟರ್ ದೂರದಲ್ಲಿ ಡಿಮಾರ್ಟ್ ಅಂಡ್ ನೈಸ್ ರೋಡ್ ಜಂಕ್ಷನ್ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. BDA ಪ್ರಾಪರ್ಟಿ ಆಗಿದೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗ್, ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ 100% ವಾಸ್ತುನ ಮೇಂಟೈನ್ ಮಾಡಿರುವಂತಹ ಪ್ರಾಪರ್ಟಿನೇ ಈ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ 2030ರಲ್ಲಿ ಕಟ್ಟಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿ ನಮಗೆ ಅಂಜನಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿ ಆಗಿದೆ. ಬಟ್ ಇದು ಅಂಜನಪುರ ಅಂದ್ರೆ ನೀವೆಲ್ಲ ದೂರ ಅಂತ ಅನ್ಕೋಬಾರ್ದು. ಬಟ್ ಏನಂದ್ರೆ ಇದು ಕನಕಪುರ ಮೈನ್ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಕನಕಪುರ ರೋಡ್ ಇಂದ ಬನ್ನರ್ಘಟ್ಟ ರೋಡ್ ವರೆಗೂ ನಮಗೆ ಅಂಜನಪುರ ಬರುತ್ತೆ. ಕನಕಪುರ ರೋಡ್ಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಬರುವಂತದ್ದು. ಎಕ್ಸಾಕ್ಟ್ ನಮಗೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಡಿಮಾರ್ಟ್ ಗೆ ಎಕ್ಸಾಕ್ಟ್ ನಮಗೆ 2.4 ಕಿಲೋಮೀಟರ್ ದೂರದಲ್ಲಿದೆ. ದೊಡ್ಡ ಕಲ್ಸಂದ್ರ ಮೆಟ್ರೋ ಸ್ಟೇಷನ್ಗೆ 3 ಕಿಲೋಮೀಟರ್ ಇದೆ. ಜೊತೆಗೆ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಡಿಮಾರ್ಟ್ ಅಂಡ್ ನೈಸ್ ರೋಡ್ ಜಂಕ್ಷನ್ ನಮಗೆ 4.5 ಕಿಲೋಮೀಟರ್ ದೂರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ನಮಗೆ ಕ್ಲೋಸ್ ಟು ಕನಕಪುರ ರೋಡ್ಗೆ ಈ ಪ್ರಾಪರ್ಟಿ ಇರುವಂತದ್ದು. ಇನ್ನ ಈ ಪ್ರಾಪರ್ಟಿ ಬಗ್ಗೆ ಮಾತಾಡೋದಾದ್ರೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಅಲ್ಲಿ ನಾವಿದೀವಿ. ಕೆಳಗಡೆ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿರೋದ್ರಿಂದ ಆರಾಮಾಗಿ 2 ಕಾರು, ಸ್ವಲ್ಪ ಹೆಚ್ಚು ಕಡಿಮೆ 3 ಕಾರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಜೊತೆಗೆ ಒಂದು 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಈ ಮನೆ ಒಂಥರ ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಕೆಲಸ ಕೂಡ ನಮಗೆ ಫುಲ್ ಕಂಪ್ಲೀಟ್ ಆಗೋಗಿದೆ ಅಂತಾನೆ ಹೇಳ್ಬೋದು. ವಿತ್ ಕಾವೇರಿ ಮೀಟರ್ ಇಂದ ಹಿಡಿದು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಂಟ್ರೆನ್ಸ್ ಅಲ್ಲೇ ಇಲ್ಲಿ ಆಲ್ರೆಡಿ ನಮಗೆ ಕಾವೇರಿ ಮೀಟರ್ ಪ್ರೆಸೆಂಟ್ ಫಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ವಾರಕ್ಕೆ 2 ದಿನ ಕಾವೇರಿ ವಾಟರ್ ಬರ್ತಾ ಇದೆ. ಇಲ್ಲೂ ಕೂಡ ಟ್ಯಾಬ್ ವ್ಯವಸ್ಥೆ ಎಲ್ಲ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲಿ ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ವಿತ್ ನಮ್ಗೆ ಇಲ್ಲಿ ರೆಗ್ಯುಲೇಟರ್ ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಓನರ್ ಜೊತೆಗೆ ಒಂದು ಸಿಟ್ಟಿಂಗ್ ತಗೊಂಡು ರೇಟ್ ವರ್ಕೌಟ್ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ನಾವು ಗೃಹ ಪ್ರವೇಶ ಮಾಡಿ ಬರುವಂತಹ ಮನೆ ಈ ಮನೆ. ಕೆಳಗಡೆ ಪಾರ್ಕಿಂಗ್ ಅಲ್ಲಿ ಆಂಟಿಸ್ಕ್ಯಾಡ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. 4 ಫೀಟ್ ಗೆ ನಮ್ಗೆ ವಾಲ್ ಗಳಿಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ಮೈಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಈ ಪೋರ್ಷನ್ ಫುಲ್ ನಮ್ಗೆ ಕಟ್ಟೆ ತರ ಕೊಟ್ಟಿರೋದ್ರಿಂದ ಇಲ್ಲಿ ನಾವೇನಾದ್ರು ಗಾರ್ಡನ್ ಸೆಕ್ಷನ್ ತರ ಕೂಡ ನಾವು ಮಾಡ್ಕೊಬಹುದು ಫ್ಯೂಚರ್ ಗೆ. ಹಿಂದೆಗಡೆ ಆಲ್ರೆಡಿ ಕಂಪ್ಲೀಟ್ ಆಗಿ ಮನೆ ಇದೆ. ಅವರು ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಇವರು ಕೂಡ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಟೋಟಲ್ ನಮಗೆ 3 ಫೀಟ್ ವರೆಗೂ ನಮಗೆ ಸೆಟ್ ಬ್ಯಾಕ್ ಬರುವಂತದ್ದು. ವೆಂಟಿಲೇಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. UPS ಪಾಯಿಂಟ್ ಗೆ ಈ ಪೋರ್ಷನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಇನ್ನ ಗೇಟ್ ಬಗ್ಗೆ ಮಾತಾಡೋದ್ರೆ ಹೆವಿ ಗೇಜ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ MS ಗ್ರಿಲ್ ವರ್ಕ್ ಕಂಪ್ಲೀಟ್ ಆಗಿದೆ. ಜೊತೆಗೆ ಲೇಸರ್ ಕಟಿಂಗ್ ಡಿಸೈನ್ ವರ್ಕ್ ಕೂಡ ನಾವು ನೋಡಬಹುದು. ಇದು ಬಂದು ನಮಗೆ ಪಾರ್ಕಿಂಗ್ ಗೇಟ್, ಇದು ಒಂದು ಬಂದು ನಮಗೆ ವಾಕಿಂಗ್ ಗೇಟ್ ಆಗಿದೆ. ಚೆನ್ನಾಗಿದೆ. ಇನ್ನ ಸ್ಟೇರ್ಕೇಸ್ ಬಗ್ಗೆ ಮಾತಾಡೋದಾದ್ರೆ 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಡ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈ ವಾಲ್ ಗಳಿಗೆ ನೋಡಬಹುದು ಡಿಸೈನ್ ಆಗಿರುವಂತಹ ಮಾರ್ಬಲ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಸೇಮ್ ನಮ್ಗೆ ಇಟಾಲಿಯನ್ ಮಾರ್ಬಲ್ ತರ ಫೀಲ್ ಕೊಡುತ್ತೆ ಇದು. ಬಟ್ ಇದು ವೆಟ್ರೋಫೆಟಲ್ಸ್ ಎಲಿವೇಶನ್ ಅಲ್ಲಿ ತಗೊಂಡಿರುವಂತಹ ಡಿಸೈನ್ ಈ ಟೈಲ್ಸ್ ಆಗಿದೆ. ಲವ್ಲಿ ಆಗಿ ಬಂದಿದೆ ಅಂತ ಹೇಳ್ಬೋದು. ಮೇಲ್ಗಡೆ WPC ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದು ಕೂಡ ನಮಗೆ ಟೀಕ್ವುಡ್ ಆಗಿದೆ. ಈ ಡೋರ್ ಬಗ್ಗೆ ಮಾತಾಡೋದಾದ್ರೆ ವೀಕ್ಷಕರೇ, ಇದು ನಮ್ಗೆ ಸೂರ್ಯ ದಿಕ್ಕಿನ ಬಾಗ್ಲು ಬರೋದ್ರಿಂದ ಈ ಪೋರ್ಷನ್ ಅಲ್ಲಿ ನಮ್ಗೆ ಲೋಗೋ, ಸೂರ್ಯನ ಲೋಗೋನ ಕೊಟ್ಟಿರುವಂತದ್ದು. ಚೆನ್ನಾಗಿದೆ ನೋಡಿ. ಒಳ್ಳೆ ಕರ್ವಿಂಗ್ಸ್ ಇರುವಂತಹ ಮೈನ್ ಡೋರ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರು. ವೀಕ್ಷಕರೇ, ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ಲಿವಿಂಗ್ ರೂಮು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಗ್ರಾನೈಟ್ ಒಂಥರ ಡಿಫ್ರೆಂಟ್ ಆಗಿ ಇದು ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಕಲರ್ ಅಲ್ಲಿ ನಮ್ಗೆ ಗ್ರೇನ್ಸ್ ಗಳಿರುವಂತಹ ಗ್ರಾನೈಟ್ ನ ಕೂಡ ನಮ್ಗೆ ಯೂಸ್ ಮಾಡಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ಹಾಕೋಬಹುದು. ಸೆಂಟ್ರಲ್ಲಿ ಟೀ ಟೇಬಲ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ. ಈ ಲಿವಿಂಗ್ ರೂಮು ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಈ ವಿಂಡೋ ಬಂದು ನಮ್ಗೆ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ ಪರ್ಪಸ್ ಗೆ ಯೂಸ್ ಮಾಡಿರುವಂತಹ ಟೀಕ್ವುಡ್ ವಿಂಡೋ ಇದು. ಮೈನ್ ಡೋರ್ ಪಕ್ಕದಲ್ಲಿ ನಮ್ಗೆ ಟಿವಿ ಯೂನಿಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಈ ತರ ಇದೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಸಿ ಟೈಪ್ ಅಲ್ಲಿ ಇಂಟೀರಿಯರ್ ವರ್ಕ್ ನ ಮಾಡಿರುವಂತದ್ದು.
ಗ್ರ್ಯಾಂಡ್ ಅಂತಹ ಐಟಮ್ಸ್ ಗಳನ್ನ ಅಲ್ಲಿ ಮೌಂಟ್ ಮಾಡ್ಕೊಳ್ಳೋದಕ್ಕೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು, ಒಂದು ಗ್ಲಾಸ್ ಫಿಟ್ಟಿಂಗ್ ಇರುವಂತಹ ಒಂದು ಓಪನ್ ಸ್ಪೇಸ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮ್ಗೆ ಶೀಟ್ ನ ಯೂಸ್ ಮಾಡಿರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಒಂದು ಪೂಜಾವನ್ನ ಬಿಲ್ಡ್ ಮಾಡಿದ್ದಾರೆ. ಆರಾಮಾಗಿ ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನ ಡೋರ್ ವಿಷಯಕ್ಕೆ ಮಾತಾಡೋದ್ರೆ ನೋಡ್ಬೋದು, ಗ್ಲಾಸ್ ಡೋರ್ ಆಗಿದೆ, ಫಿಟ್ಟಿಂಗ್ಸ್ ಆಗಿದೆ. ಬಟ್ ಈ ಪೋರ್ಷನ್ ಫುಲ್ ನಮ್ಗೆ ಡೈಮಂಡ್ ತರದೊಂದು ಐಟಮ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಹ್ಯಾಂಡಲ್ ಕೂಡ ನಮ್ಗೆ ಡೈಮಂಡ್ ತರದೊಂದು ಯೂಸ್ ಮಾಡಿರುವಂತದ್ದು. ಫ್ರೇಮ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಟೀಕ್ವುಡ್ ಫ್ರೇಮ್ಸ್ ನ ಯೂಸ್ ಮಾಡಿದ್ದಾರೆ. ಗ್ರಾನೈಟ್ ಸ್ಲಾಬ್, 2 ಸ್ಲೈಡಿಂಗ್ ಡೋರ್ ಇರುವಂತದ್ದು. ಇನ್ನ ವಾಲ್ಗಳಿಗೆ 2x4 ಮೆಟ್ರೋ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಸೆಂಟರ್ ಅಲ್ಲಿ ಗೋಲ್ಡನ್ ಮೆಟಲ್ ಒಂದು ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸ್ವಸ್ತಿಕ್ ಒಂದು ಸಿಂಬಲ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಇಬ್ರು ಕುತ್ಕೋಬಹುದು, ಅಷ್ಟು ಜಾಗ ಇದೆ. ಇದ್ರ ಪಕ್ಕದಲ್ಲಿ ಕಿಚನ್ ಏರಿಯಾ. ಈ ಕಿಚನ್ ಏರಿಯಾದಲ್ಲಿ ನೋಡಬಹುದು ವೀಕ್ಷಕರೇ, ಮಾಡ್ಯುಲರ್ ಕಿಚನ್. ಬಟ್ ಇಲ್ಲಿ ನಮ್ಗೆ ಐಟಮ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಇರೋದ್ರಿಂದ ಈ ತರ ಕಾಣಿಸ್ತಾ ಇದೆ. ಇದು ಫುಲ್ ನೋಡಿ, ಇಲ್ಲ ನಮ್ಗೆ SS ಬಾಸ್ಕೆಟ್ ಗಳನ್ನ ಕೊಟ್ಟಿರುವಂತದ್ದು, ವಿತ್ ಸ್ಟೋರೇಜ್ ಐಟಮ್ ಗಳಿಗೆ ಕೊಟ್ಟಿರುವಂತದ್ದು. ಡೋರ್ ಬಂದು ನಮ್ಗೆ ಗ್ಲಾಸ್ ಡೋರ್ ವಿತ್ ಸಾಫ್ಟ್ ಕ್ಲೋಸಿಂಗ್ ಅಲ್ಲಿ ನಮ್ಗೆ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆಲ್ಲ ನಮ್ಗೆ ವೆಟ್ರೋ ಪೆಡಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಗ್ಲಾಸ್ ಕನೆಕ್ಟ್ ತರ ಕೊಟ್ಟಿರುವಂತದ್ದು. ಇಲ್ಲೆಲ್ಲ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಇಲ್ಲಿ ಸ್ಟವ್ ಇಟ್ಕೊಳ್ಳೋದಕ್ಕೆ, ಚಿಮ್ಮಿ ಪಾಯಿಂಟ್ ವಿತ್ ಮೇಲ್ಗಡೆ ದೊಡ್ಡ ಐಟಮ್ ಗಳನ್ನ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲೇ SS ಬಾಸ್ಕೆಟ್ ಮತ್ತೆ ಪ್ಯಾಂಟಮ್ ಬಾಕ್ಸಸ್ ಇಲ್ಲಿ ಕೊಟ್ಟಿರುವಂತದ್ದು. ಹ್ಯಾಂಡ್ ವಾಶ್. ಬಟ್ ಓಕೆ, ಎಲ್ಲ ನಿಮ್ಗೆ ನೋಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇಂದ ಪ್ರತಿ ಒಂದು ಕೂಡ ರೆಡಿ ಇದೆ. ಇದ್ರ ಪಕ್ಕದಲ್ಲಿ ನಮ್ಗೆ ಯುಟಿಲಿಟಿ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಪೋರ್ಷನ್ ಅಲ್ಲಿ ನೋಡಿ ಯುಟಿಲಿಟಿ ಟ್ಯಾಪ್, ಔಟ್ಲೆಟ್ ಇದೆ. ಡಿಶ್ ವಾಶ್ ಕೂಡ ಇಟ್ಕೊಬಹುದು. ಪವರ್ ಪಾಯಿಂಟ್ ಕೂಡ ಇಲ್ಲಿ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗೋಗಿದೆ. ಇದ್ರ ಪಕ್ಕದಲ್ಲೇ ಕಾಮನ್ ಬಾತ್ರೂಮ್ ಗೊತ್ತಾಗುತ್ತೆ ನೋಡಿ. ಇಲ್ಲಿ ನಮಗೆ ಹ್ಯಾಂಡ್ ವಾಶ್, ವಾಲ್ ಮೌಂಟೆಡ್ ಕಮೋಡ್, ಕಿಚನ್ ಕಮೋಡ್, ವಾಟರ್ ಹೋಗೋದಕ್ಕೆ ಬಟನ್ ಪ್ರೆಸ್ ಇರುವಂತಹ ಒಂದು ಕಮೋಡ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಕಿಚನ್ ಏರಿಯಾ ಆಪೋಸಿಟ್ ಆಗಿ ನಮಗೆ ಬರುವಂತದ್ದೇ ಇದು ಡೈನಿಂಗ್ ಏರಿಯಾ. ಆರಾಮಾಗಿ ಒಂದು 5 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಹ್ಯಾಂಡ್ ವಾಶ್ ಇರುವಂತಹ ಒಂದು ಬೌಲು. ಈ ಪೋರ್ಷನ್ ಫುಲ್ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ವೆಂಟಿಲೇಷನ್ಗೋಸ್ಕರ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಫ್ರೇಮು, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ಒಂದು ಸಜ್ಜಾ ಟೈಪ್ ಅಲ್ಲಿ ವುಡ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಒಂದು ಗ್ಲಾಸ್ ಐಟಮ್ಸ್ ಇದೆ. ಚೆನ್ನಾಗಿದೆ. ಕಿಚನ್ ಅಂಡ್ ಡೈನಿಂಗ್ ಏರಿಯಾ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ಇಟ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿ ಕೂಡ ಈ ಮೂಲೆಯಲ್ಲಿ ಕೂಡ ನಾವು ಇಟ್ಕೋಬಹುದು. ಅಷ್ಟು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿರುವಂತದ್ದು. ಮೆಟ್ರೋ ಹತ್ರ ಬರ್ತಾ ಇದೆ. ಚೆನ್ನಾಗಿದೆ. ಬನ್ನಿ ವೀಕ್ಷಕರು, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ನ ನೋಡಬಹುದು. ಇಲ್ಲೆಲ್ಲ ನಮಗೆ 45 mm ಸೆಂಟ್ರಲ್ಲಿ ಗೋಲ್ಡ್ ಫಿನಿಶಿಂಗ್ ಇರುವಂತಹ ಕ್ವಾರ್ಟ್ಸ್ ನ ನಮಗೆ ಯೂಸ್ ಮಾಡಿದ್ದಾರೆ. ಲುಕ್ ವೈಸ್ ಅಲ್ಲಿ ನಮಗೆ ತುಂಬಾ ಚೆನ್ನಾಗಿದೆ. ಸೇಫ್ಟಿ ವೈಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲೂ ಮತ್ತೆ ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ವೆಲ್ಕಮ್ ಮಾಡ್ಕೊಡೋದೆ ಈ ಸ್ಟಡಿ ಯೂನಿಟ್. 2 ಸೈಡ್ ಅಲ್ಲೂ ಕೂಡ ನಮಗೆ ಗ್ಲಾಸ್ ಡೋರ್ ಇರುವಂತಹ ಬುಕ್ ರ್ಯಾಕ್ ಗಳನ್ನು ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್, ಕಾರ್ ಇಟ್ಕೊಳ್ಳೋಕೆ ಈ ಪೋರ್ಷನ್, ಪಾಯಿಂಟ್, 2 ಡ್ರಾಯರ್ ಬಾಕ್ಸ್ ಗಳು, ಕೆಳಗಡೆ ವಿತ್ ಸ್ಟೋರೇಜ್ಗೆ ಸ್ಟಡಿ ಯೂನಿಟ್ ಪ್ರಾವಿಷನ್ ಮಾಡಿರುವಂತದ್ದು. ಓಕೆ, ಎಕ್ಸಾಕ್ಟ್ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಬರುವಂತಹ ಕೊಬೇರಿಯನ್ ಮೂಲೆ ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ರೆಡಿ ಇದೆ. ಪೋರ್ಷನ್ ಕೂಡ ತಂದು ಹಾಕ್ಬಿಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮೇಲೆಗಡೆ POP ವರ್ಕ್ ವಿತ್ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 2 ಸ್ಲೈಡಿಂಗ್ ಡೋರ್ ಬರುವಂತಹ ವಾರ್ಡ್ರೋಬ್, ಪಕ್ಕದಲ್ಲಿ ಡ್ರೆಸ್ಸಿಂಗು, ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಮೇಲ್ಗಡೆ ಫುಲ್ ಐಟಮ್ ಇಟ್ಕೊಳ್ಳೋಕೆ ವಿತ್ ಐಟಮ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿದೆ ವಿತ್ ಸೆಮಿ ಟಿವಿ ಯೂನಿಟ್. ಅದ್ರ ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಅಟ್ಯಾಚ್ ಬಾತ್ರೂಮ್ ನೋಡಿ, ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ತುಂಬಾ ಲೆಂತಿ ಆಗಿದೆ. ವಾಲ್ ಮೌಂಟೆಡ್ ಕಮೋಡು, ಡ್ರೈ ವಾಟರ್, ಮೇಲ್ಗಡೆ ನಮಗೆ ಶವರು, ಪ್ರತಿ ಒಂದು ಐಟಮ್ ಕೂಡ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಹ್ಯಾಂಡ್ ವಾಶ್ ಕೂಡ ಈ ಪೋರ್ಷನ್ ಅಲ್ಲಿ ಇಟ್ಟಿದ್ದಾರೆ. ಬಟ್ ಯೂಸ್ ಮಾಡಿರೋ ಐಟಮ್ಸ್ ಎಲ್ಲ ನಮಗೆ ಸೆರಾ ಐಟಮ್. ಬಟ್ ಇದು ಡ್ರೈ ವಾಟರ್ ಬಂದು ನಮಗೆ ಜಾಗರ್ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ದೊಡ್ಡದಾಗಿ ಬಂದಿದೆ. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಇದ್ರ ಆಪೋಸಿಟ್ ಆಗಿ ನಮಗೆ ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಬೆಡ್ರೂಮ್ ಅಲ್ಲೂ ಅಷ್ಟೇ ವೀಕ್ಷಕರೇ, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಅಷ್ಟು ಜಾಗ ಈ ಫ್ಲೋರಿಂಗ್ ಅಲ್ಲಿ ಇದೆ.
ಮತ್ತೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಪಕ್ಕದಲ್ಲಿ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಪರ್ಪಸ್ಗೆ ಇಂಟೀರಿಯರ್ ವರ್ಕ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೆಂಟಿಲೇಷನ್ಗೆ ಇದು ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ಗೆ ಈ ಪೋರ್ಷನ್ ಒಂದು ವಿಂಡೋ ಕೊಟ್ಟಿರುವಂತದ್ದು. ಮೇಲ್ಗಡೆ ವಿತ್ POP ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ನಲ್ಲಿ ನೋಡಿ 2x4 ವೆಟ್ರೋಫೈಡ್ ಟೈಲ್ಸ್ ಟಾಪ್ ಟು ಬಾಟಮ್ ಮತ್ತು ಗ್ಲಾಸಿ ಫಿನಿಶಿಂಗ್ ಇರುವಂತಹ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಆಂಟಿ ಸ್ಕರ್ಟ್ ವೆಟ್ರೋಫೈಡ್ ಟೈಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಡ್ರೈವರ್ ಬಂದು ನಮಗೆ ಜಾಗ್ವಾರ್ ಯೂಸ್ ಮಾಡಿರುವಂತದ್ದು. ಹ್ಯಾಂಡ್ ವಾಶ್ ಕೂಡ ನಮಗೆ ರೆಡಿ ಇದೆ, ಚೆನ್ನಾಗಿ ಬಂದಿದೆ. ಬಾತ್ರೂಮ್ ಅಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಇದ್ರೆ ನೋಡೋದಕ್ಕೆ ಚಂದ. ಈ ಅಟ್ಯಾಚ್ ಬಾತ್ರೂಮ್ ಪಕ್ಕದಲ್ಲಿ ಬಾಲ್ಕನಿ ಏರಿಯಾ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ನಾರ್ತ್ ಈಸ್ಟ್ ಅಲ್ಲಿ ಕಟ್ ಆಗಿದೆ. ವಾಸ್ತು ವಿತ್ ಬಾಲ್ಕನಿ. ಇನ್ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. 2x4 ವೆಟ್ರೋಫೈಡ್ ಟೈಲ್ಸ್ ಮೇಂಟೆನೆನ್ಸ್ ಗೋಸ್ಕರ ಯೂಸ್ ಮಾಡಿರುವಂತದ್ದು, ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಗಳು. 3ನೇ ಫ್ಲೋರ್ಗೆ ಹೋಗೋಣ. ನೋಡಿ, ಮನೆ ಒಳಗಡೆ ಸ್ಕೈಲೈಟ್ ಎಂಟ್ರಿ ಆಗ್ತಾ ಇದೆ. SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ವಿತ್ ಗ್ರಾನೈಟ್, ನಮಗೆ ಸೇಮ್ ಗ್ರಾನೈಟ್ ಟಾಪ್ ವರ್ಗೂ ಕೂಡ ಬಂದಿರುವಂತದ್ದು. ಇಲ್ಲೂ ನಮಗೆ 3rd ಫ್ಲೋರ್ ಅಲ್ಲಿ ಒಂದು ಸ್ಟಡಿ ಯೂನಿಟ್ ಒಂದು ಪರ್ಪಸ್ಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರುವಂತದ್ದು. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿರಲ್ಲ ವಿಷಯ ಸೇಮ್ ಆಸ್ ಇಟ್ ಇಸ್ ಹಾಗೆ ಇದೆ. ಒಂದು ಕಿಂಗ್ ಸೈಜ್ ಕಾಟ್, ಸ್ಲೈಡಿಂಗ್ ಡೋರ್ ಇರುವಂತದ್ದು. 3 ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, POP ವಿತ್ LED ಲೈಟ್ಗಳು. ಈ ಅಟ್ಯಾಚ್ ಬಾತ್ರೂಮ್ ಅಲ್ಲೂ ಕೂಡ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ರೆಡಿ ಇದೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಪ್ರತಿ ಒಂದು ಐಟಮ್ ಕೂಡ ನಮಗೆ ರೆಡಿ ಮಾಡಿ ಇಟ್ಟಿರ್ತಾರೆ. ಜಸ್ಟ್ ಕ್ಲೀನಿಂಗ್ ಒಂದೇ ನಮಗೆ ಪೆಂಡಿಂಗ್ ಇರುವಂತದ್ದು, ಇನ್ನೆಲ್ಲ ನಮಗೆ ರೆಡಿ ಇದೆ. ಸಿಟ್ಟಿಂಗ್ ಏರಿಯಾ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಇದು ಸರಿ ನಮಗೆ 3 BHK ಹೌಸ್ ಆಗುತ್ತೆ. ವಾಷಿಂಗ್ ಮಿಷಿನ್ಗೆ ಈ ಪೋರ್ಷನ್ ಕೊಟ್ಟಿರುವಂತದ್ದು ಪವರ್ ಸಪ್ಲೈ, ಇನ್ಲೈಟ್, ಔಟ್ಲೈಟ್ಗೆ ಇಲ್ಲಿ ವಾಷಿಂಗ್ ಮಿಷಿನ್ ಏರಿಯಾ ಕೊಟ್ಟಿರುವಂತದ್ದು. ಇನ್ನ ಮೇಲ್ಗಡೆ ಹೋಗೋದಕ್ಕೆ ಈ ಪೋರ್ಷನ್ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. ಈ ಲ್ಯಾಡರ್ ಅಲ್ಲಿ ಕೂಡ ಮಳೆ ನೀರು ಬರ್ದಿರೋ ಕೂಡ ನಮಗೆ ಫುಲ್ ಕ್ಲೋಸ್ ಮಾಡಿದ್ದಾರೆ. ನೋಡಿ, ಅದು ರೋಲಿಂಗ್ ಶೀಟರ್ ತರ ಇರುತ್ತದು, ಕ್ಲೋಸ್ ಮಾಡಿದ್ದಾರೆ. ಇನ್ನು ಫ್ಲೋರಿಂಗ್ ಕೂಡ ನಮಗೆ ವೆಟ್ರೋಫೈಡ್ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು. ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೈಡ್ ಟೈಲ್ಸ್. ಮೇಲ್ಗಡೆ ಮೋಲ್ಡ್, ಇಲ್ಲಿ 3 ಕ್ಲ್ಯಾಂಪ್ ಗಳು ಕೊಟ್ಟಿದ್ದಾರೆ ಉಯ್ಯಾಲೆಗೋಸ್ಕರ. ವಿತ್ POP ವರ್ಕು ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಬ್ಯೂಟಿಫುಲ್ ಆಗಿ ಬಂದಿದೆ ಮನೆ. ಈ ಓಪನ್ ಸ್ಪೇಸ್ ಏನಿದೆ, ಈ ಓಪನ್ ಸ್ಪೇಸ್ ನ ನಾವು WPC ಡೋರ್, ಸ್ಲೈಡಿಂಗ್ ಡೋರ್ ಹಾಕೊಂಡ್ಬಿಟ್ರೆ ಇದು ಒಂದು ರೂಮ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿದಾರೆ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಲೊಕೇಶನ್, ಮೆಟ್ರೋ ಹತ್ರ, ಕನಕಪುರ ರೋಡ್ಗೆ ತುಂಬಾ ಹತ್ರ. ಜೊತೆಗೆ ನಾವು ಬನ್ನರ್ಘಟ್ಟ ರೋಡ್, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮಸಂದ್ರಗೂ ಕೂಡ ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೆ ಈ ಮನೆ ಚಾಯ್ಸ್ ಮಾಡಬಹುದು ಅಂತ ಹೇಳ್ಬೋದು. ಹತ್ರ ಆಗುತ್ತೆ. ವಿತೌಟ್ ಟ್ರಾಫಿಕ್ ಅಲ್ಲಿ ನಾವು ಬನ್ನರ್ಘಟ್ಟ ರೋಡ್ ಇಂದ ಜಿಗ್ನಿ ಹಿಂಗೆ ಬೊಮ್ಮಸಂದ್ರ ಕೂಡ ನಾವು ಟ್ರಾವೆಲ್ ಮಾಡಬಹುದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಬ್ಯೂಟಿಫುಲ್ ಆಗಿ ಬಂದಿದೆ, ಚೆನ್ನಾಗಿದೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ನಿಮ್ದು ಯಾವ್ದನ್ನ ಪ್ರಾಪರ್ಟಿಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.